ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ರಿಯಲ್ ಎಸ್ಟೇಟ್ ಸೀರೀಸ್ನ ಮುಖ್ಯವಾದ ವಿಷಯವನ್ನು ಚರ್ಚಿಸೋಣ. ಜನರು ಯಾಕೆ ಜಮೀನು ಅಥವಾ ಮನೆ ಖರೀದಿಸುವುದನ್ನು ಮುಂದೂಡುತ್ತಾರೆ ಮತ್ತು ನಂತರ ಯಾಕೆ ಪಶ್ಚಾತ್ತಾಪ ಪಡುತ್ತಾರೆ. ನಾನು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಸಾವಿರಾರು ಜನರನ್ನು ಭೇಟಿ ಮಾಡಿದ್ದೇನೆ. ಒಂದು ವಿಷಯ ಮಾತ್ರ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಂಡಿದೆ. ಅದು ಏನೆಂದರೆ, ಖರೀದಿ ಮಾಡುವ ಸಾಮರ್ಥ್ಯ ಇದ್ದರೂ ನಿರ್ಧಾರ ತೆಗೆದುಕೊಳ್ಳುವುದು ಮುಂದೂಡುವುದು. ಮೊದಲ ಕಾರಣ ಭಯ. ಇದೀಗ ತೆಗೆದುಕೊಂಡರೆ ಸರಿಯಾಗುತ್ತದೆಯೇ? ಬೆಲೆ ಕಡಿಮೆಯಾಗಬಹುದೇ? ಇನ್ನೂ ಸ್ವಲ್ಪ ಕಾಯೋಣ? ಈ ರೀತಿಯ ಯೋಚನೆಗಳು ಬರುತ್ತವೆ. ಆದರೆ ವಾಸ್ತವದಲ್ಲಿ ಕಳೆದ 10 ಅಥವಾ 15 ವರ್ಷಗಳ ಇತಿಹಾಸವನ್ನು ನೋಡಿದರೆ ಉತ್ತಮ ಸ್ಥಳಗಳಲ್ಲಿನ ಆಸ್ತಿಗಳು ದೀರ್ಘಾವಧಿಯಲ್ಲಿ ಏರಿಕೆಯಾಗಿವೆ. ಎರಡನೇ ಕಾರಣ ಅತಿಯಾದ ವಿಶ್ಲೇಷಣೆ. ಕೆಲವರು ಒಂದು ಸೈಟ್ ನೋಡಿದ ನಂತರ ಮತ್ತೊಂದು ಸೈಟ್ ನೋಡುತ್ತಾರೆ, ಅದರ ನಂತರ ಇನ್ನೊಂದು, ನಂತರ ಮತ್ತೊಂದು. ಕೊನೆಯ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಪ್ರತಿಯೊಂದು ನಿರ್ಧಾರವೂ 100% ಪರಿಪೂರ್ಣವಾಗಿರುವುದಿಲ್ಲ. ಆದರೆ ಸರಿಯಾದ ಮಾಹಿತಿ, ದಾಖಲೆಗಳು, ಸರಿಯಾದ ಸ್ಥಳ ಇದ್ದರೆ ನಿರ್ಧಾರ ತೆಗೆದುಕೊಳ್ಳಬೇಕು. ಮೂರನೇ ಕಾರಣ ಇನ್ನೂ ಸಮಯ ಇದೆ ಎಂಬ ತಪ್ಪು ಭಾವನೆ. ಬಹಳ ಜನರು ಹೀಗೆ ಹೇಳುತ್ತಾರೆ: ಮುಂದಿನ ವರ್ಷ ತೆಗೆದುಕೊಳ್ಳುತ್ತೇನೆ, ಇನ್ನೂ 2 ವರ್ಷ ಕಾಯೋಣ, ಸ್ವಲ್ಪ ಹಣ ಜಮಾ ಆಗಲಿ. ಆದರೆ 2 ವರ್ಷಗಳ ನಂತರ ಏನಾಗುತ್ತದೆ ಗೊತ್ತಾ? ಆ ಸೈಟ್ ಬೆಲೆ 20% ಅಥವಾ 30% ಹೆಚ್ಚಾಗಿರುತ್ತದೆ. ಆಗ ಅವರು ಹೇಳುತ್ತಾರೆ, ಅಯ್ಯೋ, ಆಗ ತೆಗೆದುಕೊಂಡಿದ್ದರೆ ಚೆನ್ನಾಗಿರ್ತಿತ್ತು. ನಾಲ್ಕನೇ ಕಾರಣ ಇತರರ ಅಭಿಪ್ರಾಯದ ಮೇಲೆ ಅತಿಯಾದ ಅವಲಂಬನೆ. ಕುಟುಂಬದವರು, ಸ್ನೇಹಿತರು, ಸಂಬಂಧಿಕರು ಎಲ್ಲರ ಅಭಿಪ್ರಾಯ ಕೇಳುವುದು ಒಳ್ಳೆಯದು. ಆದರೆ ಅಂತಿಮ ನಿರ್ಧಾರ ನಿಮ್ಮ ಆರ್ಥಿಕ ಗುರಿ ಮತ್ತು ನಿಮ್ಮ ಕುಟುಂಬದ ಭವಿಷ್ಯದ ಆಧಾರದ ಮೇಲೆ ಇರಬೇಕು. ಯಾಕೆಂದರೆ ನಿಮ್ಮ ಕನಸುಗಳನ್ನು ಬದುಕುವುದು ನೀವು, ಅವರಲ್ಲ. ಐದನೇ ಕಾರಣ ರಿಯಲ್ ಎಸ್ಟೇಟ್ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದಿರುವುದು. ಯಾವ ದಾಖಲೆ ಪರಿಶೀಲಿಸಬೇಕು, ಯಾವ ಪ್ರದೇಶ ಅಭಿವೃದ್ಧಿಯಾಗುತ್ತಿದೆ, ಯಾವ ಯೋಜನೆಗಳು ಬರಲಿವೆ, ಇವುಗಳ ಮಾಹಿತಿ ಇಲ್ಲದಿದ್ದರೆ ನಿರ್ಧಾರ ಕಷ್ಟವಾಗುತ್ತದೆ. ಆದ್ದರಿಂದ ಮೊದಲು ಶಿಕ್ಷಣ, ನಂತರ ಹೂಡಿಕೆ. ಈಗ ಒಂದು ಪ್ರಶ್ನೆ: ಇಂದು ಬೆಂಗಳೂರಿನಲ್ಲಿ ಅಥವಾ ಬೆಳೆಯುತ್ತಿರೋ ಯಾವುದೇ ನಗರದಲ್ಲಿ ಒಂದು ಉತ್ತಮ ಸ್ಥಳದ ಸೈಟು 20 ಲಕ್ಷ ಇದ್ದರೆ ಅದೇ ಸೈಟು 5 ವರ್ಷಗಳ ನಂತರ ಎಷ್ಟು ಆಗಬಹುದು? ಇದನ್ನು ಯೋಚಿಸಿ. ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ತಪ್ಪು ಯಾವುದು ಗೊತ್ತಾ? ತಪ್ಪು ಆಸ್ತಿ ಖರೀದಿಸುವುದು ಅಲ್ಲ, ಸರಿಯಾದ ಅವಕಾಶವನ್ನು ಕೈಬಿಡುವುದು. ಅನೇಕ ಜನರು ನನಗೆ ಹೀಗೆ ಹೇಳಿದ್ದಾರೆ: ಸರ್, 5 ವರ್ಷ ಹಿಂದೆ ನೀವು ತೋರಿಸಿದ ಸೈಟು ತೆಗೆದುಕೊಂಡಿದ್ದರೆ ಇಂದು ನನ್ನ ಪರಿಸ್ಥಿತಿ ಬೇರೆ ಆಗುತ್ತಿತ್ತು. ಈ ಮಾತು ನಾನು 100 ಬಾರಿ ಕೇಳಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಖರೀದಿಸುವ ಮುನ್ನ ಪರಿಶೀಲಿಸಿ, ದಾಖಲೆಗಳನ್ನು ಪರಿಶೀಲಿಸಿ, ಸ್ಥಳವನ್ನು ಅಧ್ಯಯನ ಮಾಡಿ, ತಜ್ಞರ ಸಲಹೆ ಪಡೆಯಿರಿ. ಆದರೆ ಅನಗತ್ಯವಾಗಿ ವರ್ಷಗಳ ಕಾಲ ನಿರ್ಧಾರವನ್ನು ಮುಂದೂಡಬೇಡಿ. ಯಾಕೆಂದರೆ ಸಮಯ ಮತ್ತು ಅವಕಾಶ ಎರಡೂ ಯಾರಿಗಾಗಿಯೂ ಕಾಯುವುದಿಲ್ಲ. ಇಂದಿನ ಸರಿಯಾದ ನಿರ್ಧಾರ ನಾಳೆಯ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಅಡಿಪಾಯವಾಗಬಹುದು. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾಳೆ ಮತ್ತೊಂದು ರಿಯಲ್ ಎಸ್ಟೇಟ್ ವಿಷಯದೊಂದಿಗೆ ಭೇಟಿಯಾಗೋಣ. ಮಾಸ್ಟರ್ ರಿಯಲ್ ಎಸ್ಟೇಟ್, ಹೆಸರುಘಟ್ಟ, ಬೆಂಗಳೂರು. ಧನ್ಯವಾದಗಳು.